ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ಅನ್ನು ನಾವು ನೋಡೋದಾದ್ರೆ ದಟ್ ಈಸ್ ಚಂದಿಪುರ ವೈರಸ್ ಇನ್ಫೆಕ್ಷನ್ ಅಂತ, ರೈಟ್. ಸೊ ಇದು ನಮ್ಮ ಇವಾಗ ಅಪ್ಕಮಿಂಗ್ KS ಫಿಲಿಮ್ಸ್ ಎಕ್ಸಾಮಿನೇಷನ್ ಏನಿದೆ, ಇದರಲ್ಲೂ ಕೂಡ ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಯಾಕಂದ್ರೆ ನಮಗೆ ಯೂಸ್ವಲಿ ಸೈನ್ಸ್ ಅಂಡ್ ಟೆಕ್ ಮತ್ತೆ ಜನರಲ್ ಸೈನ್ಸ್ ಅಲ್ಲಿ ಇರ್ತಕ್ಕಂಥ ಆಸ್ಪೆಕ್ಟ್ಸ್ ಅನ್ನು ನಾವು ಸಿಲೆಬಸ್ ಅಲ್ಲಿ ನೋಡೋದಾದ್ರೆ, ಸೊ ಮೋಸ್ಟ್ ಆಫ್ ದಿ ಟೈಮ್ ಇದು ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಇರ್ತಕ್ಕಂಥದ್ದು, ರೈಟ್. ಸೊ ಈ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಈ ಒಂದು ವೈರಸ್ ಕೂಡ ತುಂಬಾ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಇದು ಯಾವ ರೀತಿ ಹರಡುತ್ತೆ, ಎಲ್ಲಿ, ಇವಾಗ ಸದ್ಯಕ್ಕೆ ಯಾವ ರಾಜ್ಯದಲ್ಲಿ ಇದು ಜಾಸ್ತಿ ಸದ್ ಮಾಡ್ತಾ ಇದೆ, ರೈಟ್. ಸೊ ಕಾರಣಗಳೇನು, ಇದರಿಂದ ಏನಾದ್ರೂ ಇದಕ್ಕೆ ಟ್ರೀಟ್ಮೆಂಟ್ ಯಾವ ತರ, ಸಿಂಪ್ಟಮ್ಸ್ ಏನೇನಿದೆ, ಪ್ರತಿಯೊಂದನ್ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇದರ ಒಂದು ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಹ್ಯಾಂಡ್ಔಟ್ ಅನ್ನ ನೀವು ಇಂಡಿಯಾ ಫಾರ್ IAS ನ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗೋ ಮೂಲಕ ಇದನ್ನ ಪಡಿಬಹುದಾಗಿದೆ, ರೈಟ್. ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ನಿಮಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಿದೆ ಅದನ್ನ ಇಲ್ಲಿ ಒಂದು ಕ್ವಿಕ್ ಆಗಿ ರಿವಿಷನ್ ತರ ಇಲ್ಲಿ ಅದನ್ನ ಮಾಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ಒಂದು ಚಂದಿಪುರ ವೈರಸ್ ಇನ್ಫೆಕ್ಷನ್ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ತುಂಬಾ ಜಾಸ್ತಿ ಸುದ್ದಿ ಮಾಡಿರ್ತಕ್ಕಂಥದ್ದು ಮತ್ತೆ ಕೆಲವೊಂದು ಸಾವು ನೋವುಗಳು ಕೂಡ ಅದನ್ನು ಸಂಭವಿಸಿರ್ತಕ್ಕಂಥದ್ದಿದೆ, ರೈಟ್. ಸೊ ದ ಫಸ್ಟ್ ವೆರಿ ಆಸ್ಪೆಕ್ಟ್ ಈಸ್ ಫ್ರಮ್ ಗುಜರಾತ್, ರೈಟ್. ಸೊ ಅದಾದ್ಮೇಲೆ ರಾಜಸ್ಥಾನ್. ನೀವ್ ಏನಾದ್ರೂ ಚಂದಿಪುರ ಅಂತ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಆ ತರ ನೀವ್ ಏನಾದ್ರೂ ಲಾಜಿಕಲ್ ಹೋದ್ರೆ, ಸೊ ದಿಸ್ ಇಸ್ ಮೇಜರ್ಲಿ ಇಟ್ ಈಸ್ ಲೊಕೇಟೆಡ್ ಇನ್ ದಿ ಒಡಿಶಾ ಸ್ಟೇಟ್. ಬಟ್ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ರೈಟ್. ಸೊ ಯಾಕೆಂದ್ರೆ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಕೇಸಸ್ ಇರ್ತಕ್ಕಂಥದ್ದು ಇದೊಂದು ಗುಜರಾತ್ ಮತ್ತೆ ರಾಜಸ್ಥಾನದಲ್ಲಿ ಕಂಡು ಬಂದಿರ್ತಕ್ಕಂಥದ್ದಿದೆ. ಅಂಡ್ ಇದು ಹೆಸರೇ ಮೆನ್ಷನ್ ಮಾಡ್ತಿರೋ ಹಾಗೆ ಇದೊಂದು ಕೂಡ ವೈರಸ್ ಇನ್ಫೆಕ್ಷನ್. ಯಾಕೆಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬ್ಯಾಕ್ಟೀರಿಯಾ, ರೈಟ್, ವೈರಸ್, ಪ್ಯಾಥೋಜನ್ಸ್, ಈ ರೀತಿ ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತವೆ. ಸೊ ಅಂಡ್ ಇದರಲ್ಲಿ ನಾವು ಇವಾಗ ನೋಡೋದಾದ್ರೆ ಪ್ರೆಸೆಂಟ್ಲಿ ಒಂದು 15ಕ್ಕೂ ಹೆಚ್ಚು ಕೇಸ್ಗಳು ಇಲ್ಲಿ ಏನೋ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿರ್ತಕ್ಕಂಥದ್ದು, 9ಕ್ಕೂ ಹೆಚ್ಚು ಸಾವುಗಳಾಗಿರ್ತಕ್ಕಂಥದ್ದು. ಈ ಎಲ್ಲಾ ನಿಟ್ಟಿನಲ್ಲಿ ಈ ಒಂದು ಚಂದಿಪುರ ವೈರಸ್ ಇನ್ಫೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಇದು ಏನಿದು ಚಂದಿಪುರ ಏನೋ ವೈರಸ್ ಹೇಗಿದು ಕಾರ್ಯನಿರ್ವಹಿಸುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಇದು ಒಂದನ್ನ ನಾವು ಪ್ಯಾಥೋಜನ್ ಅಂತ ಇಲ್ಲಿ ಹೇಳ್ಬಹುದು, ರೈಟ್. ಏನ್ ಮಾಡ್ತಾ ಇದೆ, ಮೇಜರ್ಲಿ ಇಟ್ ಈಸ್ ಕಾಸಿಂಗ್ ದಿ ಫೀವರ್ ಅಂಡ್ ಅಕ್ಯೂಟ್ ಎನ್ಸೆಫಲಿಟಿಸ್, ಮೀನ್ಸ್ ಈ ಒಂದು ಮಗುವಿನ ಬೆಳವಣಿಗೆಗೆ ಆಗ್ತಕ್ಕಂಥ ಕಾರಣಗಳು, ರೈಟ್, ಅಫೆಕ್ಟಿಂಗ್ ದಿ ಚಿಲ್ಡ್ರನ್ ಇನ್ ರೂರಲ್ ಏರಿಯಾಸ್ ಆಫ್ ಇಂಡಿಯಾ, ರೈಟ್. ಈ ಬಿಲಾಂಗ್ಸ್ ಟು ವೆಸಿಕ್ಯುಲೋ ವೈರಸ್ ಜೇನಸ್ ಇದೆ. ಅಂಡ್ ಫ್ಯಾಮಿಲಿ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿದಾವೆ, ರೈಟ್. ಸೊ ಅಂಡ್ ಅಪಾರ್ಟ್ ಫ್ರಮ್ ದಟ್ ಇದು ಕೂಡ ಈ ಒಂದು ಫ್ಯಾಮಿಲಿಗೆ ಸೇರ್ತಕ್ಕಂಥದ್ದು. ಬೇರೆ ಯಾವ್ದಾದ್ರು ಒಂದು ಇಲ್ಲಿ ನಾವು ವೈರಸ್ ನೋಡೋದಾದ್ರೆ ದಟ್ ಈಸ್ ರಾಬಿಸ್ ವೈರಸ್, ರೈಟ್. ಸೊ ರಾಬ್ಡೋ ವೆರಡೆ ಅಂತಕ್ಕಂಥದ್ದು ಏನಿದೆ ಒಂದು ಫ್ಯಾಮಿಲಿ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಅಂಡ್ ಇದು ಪ್ರೈಮರ್ಲಿ ಟ್ರಾನ್ಸ್ಮಿಟೆಡ್ ಬೈ ದಿ ವೆಕ್ಟರ್ಸ್. ವೆಕ್ಟರ್ಸ್ ಅಂತಂದ್ರೆ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಎನಿಮಲ್ ಟು ಮೆನ್ಗೆ ಸ್ಪ್ರೆಡ್ ಆಗ್ತಕ್ಕಂಥ ರೋಗಗಳು, ರೈಟ್. ಸೊ ಅದನ್ನ ಇವಾಗ ನಾವಿಲ್ಲಿ ಆಲ್ರೆಡಿ ನೋಡಿರೋ ಹಾಗೆ ಇದು ವೈರಸ್ ಮುಖಾಂತರ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದಕ್ಕೆ ಬೇಸ್ ಏನು ಅಂತಂದ್ರೆ ಒಂದು ಮಾಸ್ಕಿಟೋ ಇದೆ, ಟಿಕ್ಸ್ ಗಳಿದಾವೆ, ಮತ್ತೆ ಸ್ಯಾಂಡ್ ಫ್ಲೈಸ್ ಇದಾವೆ. ಸೊ ಈ ಒಂದು 3 ವಿಧದಲ್ಲಿ ಈ 3ರ ಮುಖಾಂತರ ಇದು ನಮಗೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ಸರ್ ಇದು ಫಸ್ಟ್ ಟೈಮ್ ಇಲ್ಲಿ ಇದು ಔಟ್ ಬ್ರೇಕ್ ಆಗಿರ್ತಕ್ಕಂಥದ್ದು, ಇದಕ್ಕಿಂತ ಮೊದಲು ಇದರ ಘಟನೆಗಳು ಎಲ್ಲಾದ್ರೂ ಆಗಿರ್ತಕ್ಕಂಥದ್ದು ಏನಾದ್ರೂ ಇದೆಯಾ ಅಂತ ನಾವಿಲ್ಲಿ ನೋಡೋದಾದ್ರೆ, ಹೌದು, ಇದು ನಮಗೆ ಇವಾಗ ಆನ್ ಎನ್ ಎವರೇಜ್ 20 ವರ್ಷಗಳ ಹಿಂದೆ, ಸೊ ಇದು ನಮಗೆ ಆಂಧ್ರ ಪ್ರದೇಶ ಮತ್ತೆ ಗುಜರಾತ್ ಅಲ್ಲಿ, ರೈಟ್. ಸೊ ಇದು ಆಲ್ರೆಡಿ ಕೂಡ ಈ ರೀತಿ ಕೇಸಸ್ಗಳು ಇಲ್ಲಿ ಆಗಿರ್ತಕ್ಕಂಥದ್ದು ಇದಾವೆ. ಸೊ 20 ವರ್ಷಗಳ ನಂತರ ಮತ್ತೆ ಇವಾಗ ಇದು ಗುಜರಾತ್, ರಾಜಸ್ಥಾನ ಈ ಭಾಗದಲ್ಲಿ ಮತ್ತೆ ಇದು ಸದ್ದು ಮಾಡಿರ್ತಕ್ಕಂಥದ್ದಿದೆ. ಸೊ ಹಾಗಾದ್ರೆ ಈ ಒಂದು ವೈರಸ್ ನ ಗುಣಲಕ್ಷಣಗಳೇನು, ವಾಟ್ ಆರ್ ದಿ ಸಿಂಪ್ಟಮ್ಸ್, ರೈಟ್. ಸೊ ಸಿಂಪ್ಟಮ್ಸ್ ಅಂತ ಇಲ್ಲಿ ನೋಡೋದಾದ್ರೆ ಇಟ್ ಈಸ್ ಸಿಮಿಲರ್ ಟು ಫ್ಲೂ, ರೈಟ್. ಸೊ ಅಂದ್ರೆ ಸೊ ಈ ಒಂದು ಇನ್ ಜನರಲ್ ಆಗಿ ಏನ್ ಸ್ವೈನ್ ಫ್ಲೂ ಬರುತ್ತೆ ಅಥವಾ ಈಗ ಸಂಬಂಧಪಟ್ಟಿರ್ತಕ್ಕಂಥ ಫೀವರ್, ಈ ಒಂದ್ ರೀತಿ ಕೈಕಾಲ್ ಜಾಯಿಂಟ್ ಪೇನ್ ಆಗ್ತಕ್ಕಂಥದ್ದು, ಇಂಥದ್ದೆಲ್ಲವೂ ಕೂಡ ಈ ಒಂದು ರೋಗದ ಒಂದು ಲಕ್ಷಣ ಆಗಿದೆ ಅಂತ ಇಲ್ಲಿ ನಾವ್ ಇದನ್ನ ಹೇಳ್ಬಹುದು, ರೈಟ್. ಸೊ ಇದು ಫರ್ದರ್ ನಮ್ಗೆ ಅಕ್ಯೂಟ್ ಎನ್ಸೆಫೆಟಲಿಸ್ ಅಂತಂದ್ರೆ ಒಂದು ಮಗುವಿನ ಬೆಳವಣಿಗೆಗಳ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರುತ್ತೆ, ಲೀಡಿಂಗ್ ಟು ನ್ಯೂರೋಲಾಜಿಕಲ್ ಡಿಸ್ಫಂಕ್ಷನ್ ಇನ್ ದಿ ಲಾಂಗ್ ಟರ್ಮ್. ಅಂದ್ರೆ ಮಗುವಿನ ಒಂದು ಬೆಳವಣಿಗೆ ಮೇಲೆ ಬೇಸಿಕಲಿ ಇಲ್ಲಿ ಪರಿಣಾಮ ಬೀರ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ನ್ಯೂರೋಲಾಜಿಕಲ್, ರೈಟ್. ಸೊ ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಬ್ರೈನ್ ಮೇಲೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಓವರಾಲ್ ಆ ಮಗುವಿನ ಪರ್ಸನಾಲಿಟಿ ಮೇಲೆ ಈ ಒಂದು ವೈರಸ್ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ.
ಸೊ ಹಾಗಾದ್ರೆ ಇಲ್ಲಿ ಡಯಾಗ್ನೋಸಿಸ್ ಆಫ್ ದಿ ವೈರಸ್ ಅಂತ ಬಂದಾಗ ನಾವ್ ಇದನ್ನ DNA ಟೆಸ್ಟಿಗೆ ಹೋಗ್ಬೇಕಾ ಅಥವಾ RNA ಟೆಸ್ಟಿಗೆ ಹೋಗ್ಬೇಕಾ ಅಂತಕ್ಕಂಥದ್ದು, ರೈಟ್? ಸೊ ಈಗ ನಾವು ಕೋವಿಡ್ ಟೈಮಲ್ಲಿ ಎಲ್ಲ ನೋಡೋದಾದ್ರೆ, ಸೊ ದಟ್ ಈಸ್ RNA ಟೆಸ್ಟ್ ಅದಕ್ಕೆ ಇಲ್ಲಿ ಪ್ರಿಫರ್ ಮಾಡಿರ್ತಕ್ಕಂಥ. DNA ನಿಮ್ಗೆ ವಂಶಾವಳಿನ ಪರಿಚಯ ಇದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ DNA ಟೆಸ್ಟ್ ಅನ್ನ ಮಾಡಿರ್ತಾರೆ. ಸಿನ್ಸ್ ಇದು ರೈಬಾಕ್ಸಿ ಇರೋದ್ರಿಂದ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ವೈರಸ್ ಟೆಸ್ಟ್ಗಳಿಗೆ ನಾವು ಮೇಜರ್ಲಿ ಇದನ್ನ RNA ಟೆಸ್ಟ್ಗೆ ಇಲ್ಲಿ ಪ್ರಿಫರ್ ಮಾಡಿರ್ತಕ್ಕಂಥದ್ದು. ಸರ್ ಹಾಗಾದ್ರೆ ಇದಕ್ಕೆ ಏನ್ ಸರ್ ಟ್ರೀಟ್ಮೆಂಟ್ ಅಂತ ನೋಡಿದ್ರೆ, ಸದ್ಯಕ್ಕೆ ನೋ ಸ್ಪೆಸಿಫಿಕ್ ಆಂಟಿವೈರಲ್ ಟ್ರೀಟ್ಮೆಂಟ್, ರೈಟ್? ಸೊ ಬಟ್ ಇದಕ್ಕೆ ಏನಿವಾಗ ಈ ಒಂದು ಫ್ಲೂ ಇದಕ್ಕೆ ಟ್ರೀಟ್ಮೆಂಟ್ಗೆಲ್ಲ ಕೊಡ್ತಾ ಇದ್ದಾರೆ, ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಿಕೊಂಡು ಇನ್ ಬೇಸಿಕ್ ಆಗಿರ್ತಕ್ಕಂಥ ಕೋಲ್ಡ್ ಫೀವರ್ಗೆ, ರೈಟ್? ಸೊ ಅದನ್ನೇ ಇಲ್ಲಿ ಕೊಟ್ಬಿಟ್ಟು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ದಿ ಯೂಸ್ ಆಫ್ ಮ್ಯಾನಿಟಾಲ್ ಟು ರೆಡ್ಯೂಸ್ ದಿ ಬ್ರೈನ್ ಐಡಿಮಾ ಇನ್ ಸೆವೆರಲ್ ಕೇಸಸ್. ಸಿನ್ಸ್ ಇದು ನ್ಯೂರೋಲಾಜಿಕಲ್ ಅಸೋಸಿಯೇಟೆಡ್ ಇರೋದ್ರಿಂದ ಸೊ ಮಗುವಿನ ಬ್ರೈನ್ ಮೇಲೆ, ರೈಟ್? ಸೊ ಅಂದ್ರೆ ಅದು ಸರಿಯಾಗಿ ಬೆಳೆಯುತ್ತೆ ಇರ್ತಕ್ಕಂಥದ್ದಾಗಿರ್ಬೋದು, ರೈಟ್? ಸೊ ಈ ರೀತಿಯಾದ ಇಲ್ಲಿ ಪರಿಣಾಮ ಬೀರುವ ಎಲ್ಲಾ ಸಾಧ್ಯತೆಗಳು ಇದಾವೆ. ಸೊ ಹಾಗಾದ್ರೆ ಇಲ್ಲಿ ಸರ್ಕಾರ ಯಾವ ರೀತಿ ಇದಕ್ಕೆ ಈ ರೀತಿಯಾದ ಒಂದು ಔಟ್ ಬ್ರೇಕಿಗೆ ತನ್ನ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ, ಯಾವ ರೀತಿ ಕ್ರಮಗಳನ್ನ ಇಲ್ಲಿ ಸರ್ಕಾರ ಕೈಗೊಂಡಿದೆ, ರೈಟ್? ಸೊ ವಾಟ್ ಇಸ್ ದ ಗವರ್ಮೆಂಟ್ ರೆಸ್ಪಾನ್ಸ್ ಅಂತ ನೋಡೋದಾದ್ರೆ, ಇಂಟೆನ್ಸಿವ್ ಸರ್ವೆಲೆನ್ಸ್ ಅಂಡ್ ಅಡ್ವೈಸರಿ, ರೈಟ್? ಸೊ ಇದು ಸ್ಪೆಷಲಿ ಗುಜರಾತ್ ರಾಜ್ಯದಲ್ಲಿ ಇವಾಗ ಔಟ್ ಬ್ರೇಕ್ ಆಗಿರೋದ್ರಿಂದ ಅಲ್ಲೇನ್ ಮಾಡಿದ್ರೆ ಇಂಟೆನ್ಸಿವ್ ಸರ್ವೆಲೆನ್ಸ್ ಅಂದ್ರೆ ಅತಿ ಸೂಕ್ಷ್ಮವಾಗಿ ಮತ್ತು ಅತಿ ಹೆಚ್ಚು ಇಲ್ಲಿ ಈ ಒಂದು ಸರ್ವೆಲೆನ್ಸ್ ಆಕ್ಟಿವಿಟೀಸ್ ಮಾಡ್ಕೊಂಡು ಯಾರ ಹತ್ರ ಈ ರೀತಿಯ ರೋಗ ಲಕ್ಷಣಗಳು ಕಾಣ್ತಾ ಇದಾವೆ ಅಂತವ್ರಿಗೆ ಇಲ್ಲಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಕ್ಕಂತ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಬಟ್ ಆಲ್ರೆಡಿ ನಾವು ನೋಡಿರೋ ಹಾಗೆ ದರ್ ಇಸ್ ನಥಿಂಗ್ ಆಫಿಷಿಯಲ್ ಟ್ರೀಟ್ಮೆಂಟ್ ಅಂತ ಇದ್ರಲ್ಲಿ ಇಲ್ಲ. ಇದ್ರಲ್ಲಿ ಏನೇ ಇದ್ರೂ ಕೂಡ ಈ ಒಂದು ವೈರಲ್ ಫೀವರ್ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಇಲ್ಲಿ ನೋಡೋದಾದ್ರೆ ಕಮ್ಯುನಿಟಿ ಸ್ಕ್ರೀನಿಂಗ್ ಎಫರ್ಟ್, ರೈಟ್? ಸೊ ಕಮ್ಯುನಿಟಿ ಸ್ಕ್ರೀನಿಂಗ್ ಅಂತಂದ್ರೆ ಇವಾಗ ಏನಾಗುತ್ತೆ, ಯೂಶುವಲಿ ಇದು ಸೊಳ್ಳೆಯಿಂದ ಎಲ್ಲ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸೊ ಒಂದು ಪರ್ಟಿಕ್ಯುಲರ್ ಇಲ್ಲಿ ಏರಿಯಾ ವೈಸ್ ಅದನ್ನ ಸೆಗ್ರಿಗೇಟ್ ಮಾಡಿಕೊಂಡು ಯಾವ ಒಂದು ಭಾಗದಲ್ಲಿ ಅತಿ ಹೆಚ್ಚು ಈ ಒಂದು ಕೇಸಸ್ ರೈಸ್ ಆಗ್ತಾ ಇದೆ ಅಲ್ಲಿ ಪ್ರತಿಯೊಬ್ಬರ ಒಂದು ಇಂಡಿವಿಜುವಲ್ ಸ್ಕ್ರೀನಿಂಗ್ ಕೂಡ ವೆಲ್ ಇನ್ ಅಡ್ವಾನ್ಸ್ ಆಗಿ ಪ್ರಿವೆಂಟಿವ್ ಇಸ್ ಬೆಟರ್ ದೆನ್ ಕ್ಯೂರಿಂಗ್ ಅನ್ನೋ ಆಸ್ಪೆಕ್ಟ್ಸ್ ಅಲ್ಲಿ ಅದನ್ನು ಕೂಡ ಇಲ್ಲಿ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇದೆ. ಸೊ ಇಲ್ಲಿ ಮೇಜರ್ ಆಗಿ ಇವಾಗ ಎನ್ವಿರಾನ್ಮೆಂಟಲ್ ಮೇಜರ್ಸ್ ಅಂತ ಬಂದಾಗ, ಪರಿಸರ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಯಾವ ರೀತಿ ಇಲ್ಲಿ ಕ್ರಮಗಳನ್ನ ಕೈಗೊಳ್ಬಹುದು ಅಂತ ನೋಡೋದಾದ್ರೆ, ಸ್ಪ್ರೇಯಿಂಗ್ ಆಫ್ ದಿ ಪೆಸ್ಟಿಸೈಡ್ಸ್, ರೈಟ್? ಸೊ ಯಾಕೆಂದ್ರೆ ಒಂದು ಇವಾಗ ಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ಇದು ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸೊ ಇದು ವೆಕ್ಟರ್ ಪಾಪ್ಯುಲೇಷನ್ ಏನಿದೆ, ಸೊಳ್ಳೆಗಳಾಗಿರ್ಬೋದು, ಟಿಕ್ಸ್ ಗಳಾಗಿರ್ಬೋದು, ಸ್ಯಾಂಡ್ ಫ್ಲೈಸ್ ಆಗಿರ್ಬೋದು, ಮೊದಲು ಅದನ್ನ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಂಡ್ ಜೊತೆಗೆ ಪ್ರಾಮುಖ್ಯತೆ ಎದಕ್ಕೆ ಕೊಡ್ತಾ ಇದ್ರೆ ದಟ್ ಇಸ್ ಸ್ಯಾನಿಟೇಷನ್, ರೈಟ್? ಸೊ ಸ್ಯಾನಿಟೇಷನ್ ಅಂಡ್ ಪರ್ಸನಲ್ ಹೈಜೀನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ನಾವು ಕೇವಲ ಸ್ವಚ್ಛ ಇರ್ಲಾರ್ದೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ನಾವು ಇಲ್ಲಿ ಕ್ಲೀನ್ ಅಂಡ್ ಪರ್ಫೆಕ್ಟ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರಿಂಗ್. ಸೊ ತಾವೆಲ್ಲರೂ ಕೂಡ ಈ ಒಂದು ಈಗ ಬೆಂಗಳೂರಂತ ನಗರದಲ್ಲಿ ಡೆಂಗ್ಯೂ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಇದಾವೆ, ರೈಟ್? ಸೊ ಅದು ಕೂಡ ಸೊಳ್ಳೆಗಳಿಂದ ಮತ್ತೆ ಈ ಕಲುಷಿತ ನೀರಿನಿಂದ ಸ್ಪ್ರೆಡ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ರೋಗಗಳು, ನೀವು ಅದಕ್ಕೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ಇಲ್ಲಿ ವಹಿಸ್ಕೋಬೇಕಾಗತ್ತೆ. ಸಿನ್ಸ್ ಎಕ್ಸಾಮ್ ಇವಾಗ ಹತ್ರ ಇರೋದ್ರಿಂದ ಆರೋಗ್ಯದ ರಕ್ಷಣೆ ಕೂಡ ತುಂಬಾ ಇಂಪಾರ್ಟೆಂಟ್, ರೈಟ್? ಸೊ ದಿಸ್ ಈಸ್ ರಿಗಾರ್ಡಿಂಗ್ ದಿಸ್ ಚಂದೀಪುರ ವೈರಲ್ ಇನ್ಫೆಕ್ಷನ್. ಸೊ ಇದರ ಕುರಿತಾಗಿ ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ರೈಟ್? ಸೊ ಅಪಾರ್ಟ್ ಫ್ರಮ್ ದಟ್ ಈ ಒಂದು ವಿಡಿಯೋದ ಒಂದು ಹ್ಯಾಂಡ್ ಔಟ್ ಅನ್ನ ನೀವು ಇಲ್ಲಿ ನೋಡೋದಾದ್ರೆ ಅದನ್ನ ನೀವು ಟೆಲಿಗ್ರಾಮ್ ಚಾನಲ್ ಮುಖಾಂತರ ಜಾಯ್ನ್ ಆಗೋ ಮುಖಾಂತರ ಅದನ್ನು ನೀವು ಪಡಿಬಹುದಾಗಿದೆ. ಈ ಒಂದು ಹ್ಯಾಂಡ್ ಔಟ್ ಅಲ್ಲಿ ನಿಮ್ಗೆ ಇನ್ ಡಿಟೇಲ್ ಆಗಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಏನಾದ್ರೂ ಕ್ವಶನ್ ಕೇಳಿದ್ರೆ, ರೈಟ್? ಯಾಕಂದ್ರೆ ಇದು ನಮ್ಗೆ KPSC ಅಲ್ಲಿ ನಾವು ಇದನ್ನ ಸಿಲೆಬಸ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ GS3 ಅಲ್ಲಿ ಸೆಕ್ಷನ್ 2 ನಮ್ಗೆ ಏನಿದೆ, ರೈಟ್? ಸೊ ಅದರಲ್ಲಿ ಇದನ್ನ ನಾವು ಪ್ರಮುಖವಾಗಿ ಕಮ್ಯುನಿಕೇಬಲ್ ಡಿಸೀಸಸ್, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ವೈರಸಸ್, ಬ್ಯಾಕ್ಟೀರಿಯಾ ಇದೆಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಸೊ ದಟ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫರ್ದರ್ ಏನೇ ಇದ್ರೂ ಕೂಡ ಇಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಥ್ಯಾಂಕ್ ಯು.